ಇನ್ನು ಗುತ್ತಿಗೆದಾರರ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಚರ್ಚೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಬಿಜೆಪಿ ಶಾಸಕರ ನಡುವೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ನಡೆಯಿತು. ಆಗ ಯತ್ನಾಳ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಯತ್ನಾಳ್ ಅವರ ಮಾತುಕತೆ ಮತ್ತು ಸಿದ್ದರಾಮಯ್ಯನವರ ಮಾತುಕತೆ. ಏನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮಾತನಾಡ್ತಾ ಸುಮ್ಮನೆ ಕುತ್ಕೊಳ್ಳಪ್ಪ, ನಿನ್ನನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಮಾತಾಡ್ತಾರೆ. ಅದಕ್ಕೆ ಯತ್ನಾಳ್ ಅವರು, ಹೌದು ಸರ್, ನನ್ನೇನೋ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ, ನಿಮ್ಮನ್ನು ಕೂಡ ದೇವೇಗೌಡರು ಉಚ್ಚಾಟಿಸಿದ್ರಲ್ವಾ ಅಂತ ಚಮಕ್ ಕೊಡ್ತಾರೆ. ಆಗ ನಿಮ್ಮನ್ನು ಕೂಡ ದೇವೇಗೌಡರು ಉಚ್ಚಾಟಿಸಿದ್ರು, ನೀವು ಸಿ ಎಂ ಆಗಿದ್ದೀರಾ, ನನ್ನನ್ನು ಕೂಡ ಈಗ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ, ನಾನು ಕೂಡ ಸಿ ಎಂ ಆಗ್ತೀನಿ ಅಂತ ಯತ್ನಾಳ್ ಅವರು ವ್ಯಂಗ್ಯ ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾವ ಪಾರ್ಟಿಯಿಂದ ಸಿ ಎಂ ಆಗ್ತೀಯಾ, ಹೊಸ ಪಕ್ಷವನ್ನು ಏನಾದರೂ ಕಟ್ತೀಯಾ ಅಂತ ಕೇಳ್ತಾರೆ. ನೀವು ಸಿ ಎಂ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವೋಟ್ ನಮಗೆ ಹಾಕಿ ಅಂತ ಹೇಳಿ ಯತ್ನಾಳ್ ಅವರು ಕೌಂಟರ್ ಕೊಡ್ತಾರೆ. ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ MLAಗಳಿಗೂ ಬರೆದು ಕೊಡದೆ, ರೂಲಿಂಗ್ ಪಾರ್ಟಿ ಅವರಿಗೆಲ್ಲ ಬರೆದು ಕೊಡದೆ. ಗೊತ್ತಾಯ್ತಾ ಸುರೇಶ್ ಗೌಡ? ತಿಳ್ಕೊ ನೀನು ಸ್ವಲ್ಪ. ಸರ್, ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್ ಹೇಳ್ತಿದ್ದಿಲ್ಲ? ನೆನ್ನೆ ಹೇಳ್ತಿದ್ದಿಲ್ಲ ಸರ್, ನಿಮಗೂ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ, ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ ಯಾಕೆ ಬೈತೀರಾ? ಅಲ್ಲ, ಅವ್ರು ಸರ್, ಅವ್ರ ಎಕ್ಸ್ಪೈಲ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್? ಅಲ್ಲ, ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರ ಅದಾರ. ಮಂತ್ರಿಗಳೇ, ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರು ಈ ಬಿಜೆಪಿಗೆ ನುಕ್ಸಾನ ಆಗಬಾರ್ದತ್ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿದ್ದು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ, ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ದೇಶದ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳೋದು ನಾನೇ ಬಿಡ್ರಿ. ಅದ್ರಾಗೆ ಇವರು ಅವ್ರು ಓಟ್ ಬೇಡ ಅಂತ ಹೇಳೋದು ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ.